ಹಿಂದಿನ ವಿಡಿಯೋದಲ್ಲಿ ವಿಶ್ವಾಮಿತ್ರರು ತ್ರಿಶಂಕು ಲೋಕವನ್ನು ಸೃಷ್ಟಿಸಿದ್ದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಹೇಗಾದರು ಅಂತ ನೋಡೋಣ. ವಿಶ್ವಾಮಿತ್ರರಿಗೆ ವಸಿಷ್ಠರಿಗಿಂತ ಶ್ರೇಷ್ಠರಾಗಬೇಕು ಅಂತ ಬಯಕೆ. ಹಾಗಾಗಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗಬೇಕು ಅಂತ ಘೋರವಾದ ತಪಸ್ಸನ್ನು ಮಾಡ್ತಾರೆ. ಈ ತಪಸ್ಸಿಂದ ಇಂದ್ರಾದಿ ದೇವತೆಗಳು ಭಯಗೊಳ್ತಾರೆ. ಅವರ ತಪಸ್ಸನ್ನು ಹೇಗಾದರೂ ಮಾಡಿ ಭಂಗ ಮಾಡಬೇಕು ಅಂತ ಮೇನಕೆ ಎಂಬ ಸುಂದರವಾದ ಅಪ್ಸರೆನ ಕಳಿಸ್ತಾರೆ. ಮೇನಕೆ ವಿಶ್ವಾಮಿತ್ರರ ತಪಸ್ಸನ್ನು ಭಂಗ ಮಾಡ್ತಾಳೆ ಹಾಗೂ ಅವರ ಪ್ರೇಮ ಪಾಶಕ್ಕೆ ಸಿಲುಕುತ್ತಾಳೆ. ವಿಶ್ವಾಮಿತ್ರ ಮತ್ತು ಮೇನಕೆಗೆ ಮುಂದೆ ಶಾಕುಂತಳೆ ಎಂಬ ಮಗಳು ಹುಡ್ತಾಳೆ. ಆಕೆ ಕಣ್ವರ ಆಶ್ರಮದಲ್ಲಿ ಬೆಳೆದು ದುಷ್ಯಂತನನ್ನು ಮದುವೆ ಆಗ್ತಾಳೆ. ಬಹಳ ಕಾಲದ ನಂತರ ವಿಶ್ವಾಮಿತ್ರರಿಗೆ ತಮ್ಮ ತಪ್ಪಿನ ಅರಿವಾಗಿ ಮೇನಕೆಗೆ ಶಾಪ ನೀಡಿ ಗೋದಾವರಿ ತೀರಕ್ಕೆ ಬಂದು ಶಿವನನ್ನು ಕುರಿತು ಮತ್ತೆ ತಪಸ್ಸನ್ನು ಆರಂಭಿಸ್ತಾರೆ. ಈ ಸಮಯದಲ್ಲಿ ರಂಭೆ ಎಂಬ ಅಪ್ಸರೆ ಅವರ ತಪಸ್ಸನ್ನು ಭಂಗ ಮಾಡಲು ಬರ್ತಾಳೆ. ಅವಳಿಗೂ ಕೂಡ ಶಾಪ ನೀಡಿ ಹಿಮಾಲಯಕ್ಕೆ ತೆರಳಿ ಅನ್ನಾಹಾರಗಳಿಲ್ಲದೆ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ವಿಶ್ವಾಮಿತ್ರರು ತಮ್ಮ ಉಪವಾಸವನ್ನು ಮುರಿಯಲು ಅನ್ನವನ್ನು ಸೇವಿಸಲು ಮುಂದಾದಾಗ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದು ಬೇಡುತ್ತಾನೆ. ವಿಶ್ವಾಮಿತ್ರರು ತಮ್ಮ ಕೈಯಲ್ಲಿದ್ದ ಅನ್ನವನ್ನು ಕೂಡ ಆ ಬ್ರಾಹ್ಮಣನ ರೂಪದಲ್ಲಿದ್ದ ಇಂದ್ರನಿಗೆ ಕೊಟ್ಟು ತಮ್ಮ ತಪಸ್ಸನ್ನು ಮುಂದುವರಿಸುತ್ತಾರೆ. ಸಹಸ್ರಾರು ವರ್ಷಗಳ ತಪಸ್ಸಿನ ಫಲವಾಗಿ ಋಗ್ವೇದದ ಗಾಯತ್ರಿ ಮಂತ್ರ ದರ್ಶನ ವಿಶ್ವಾಮಿತ್ರರಿಗೆ ಆಗುತ್ತೆ ಹಾಗೂ ಅವರಿಗೆ ಅಪಾರವಾದ ಯೋಗಶಕ್ತಿ ಕೂಡ ಲಭಿಸುತ್ತೆ. ಸ್ವಯಂ ಬ್ರಹ್ಮದೇವರೇ ಪ್ರತ್ಯಕ್ಷರಾಗಿ ಕೌಶಿಕನನ್ನು ಬ್ರಹ್ಮರ್ಷಿ ಅಂತ ಘೋಷಿಸ್ತಾರೆ ಹಾಗೂ ಅಂದಿನಿಂದ ಇಡೀ ವಿಶ್ವಕ್ಕೆ ಮಿತ್ರ ಎಂದು ಘೋಷಿಸುತ್ತಾರೆ. ಹಾಗಾಗಿ ಅವರಿಗೆ ವಿಶ್ವಾಮಿತ್ರ ಅಂತ ಹೆಸರು. ನಂತರ ವಿಶ್ವಾಮಿತ್ರರು ವಸಿಷ್ಠರನ್ನು ಭೇಟಿಯಾಗಲು ತೆರಳುತ್ತಾರೆ. ವಸಿಷ್ಠರು ವಿಶ್ವಾಮಿತ್ರರಲ್ಲಿ ಆದ ಬದಲಾವಣೆಯನ್ನು ಕಂಡು ಸಂತೋಷದಿಂದ ಸ್ವಾಗತಿಸುತ್ತಾರೆ ಹಾಗೂ ಆದರ ಸತ್ಕಾರಗಳನ್ನು ನೀಡ್ತಾರೆ. ಅಂದಿನಿಂದ ವಿಶ್ವಾಮಿತ್ರರು ಹಾಗೂ ವಸಿಷ್ಠರ ವೈಷಮ್ಯ ಕೂಡ ಕೊನೆಯಾಗಿ ವಸಿಷ್ಠರು ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಅಂತ ಸ್ವೀಕಾರ ಮಾಡ್ತಾರೆ.